ವಿಜಯಪುರದಲ್ಲೂ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರೈತರ ಜೊತೆ ಸಚಿವ ಎಂಬಿ ಪಾಟೀಲ್ ಮಾತುಕತೆಯನ್ನ ನಡೆಸಲಿದ್ದಾರೆ. ಉಸ್ತುವಾರಿ ಸಚಿವನಾಗಿ ನಾನು ಇಲ್ಲಿ ಬಂದಿದ್ದೇನೆ. ಸಿದ್ದರಾಮಯ್ಯ ಸರ್ಕಾರ ರೈತರ ಪರವಾಗಿದೆ. ರೈತರ ಪರವಾಗಿ ನಾವು ಸಿಎಂ ಜೊತೆ ಮಾತಾಡ್ತೇವೆ. ನಾನು ತಿಮ್ಮಾಪುರ ಸತೀಶ್ ಜಾರಕಿಹೊಳಿ ಮಾತಾಡ್ತೇವೆ. ಸಕ್ಕರೆ ಸಚಿವರು ಕೂಡ ಮಾತಾಡ್ತಾರೆ. ಸಿಎಂ ಅಧ್ಯಕ್ಷತೆಯಲ್ಲಿ ಸಕ್ಕರೆ ಸಚಿವರ ಜೊತೆ ಸಭೆ ಕೂಡ ನಡೆಯಲಿಕ್ಕಿದೆ. ಬೆಂಬಲ ಬೆಲೆ ವಿಚಾರದಲ್ಲಿ ಕೇಂದ್ರದ ಪಾತ್ರ ಮಹತ್ವದ್ದು. 3,350 ರೂಪಾಯಿಗೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರಧಾನಿ ಬಳಿ ನಿಯೋಗ ಹೋಗಿ ಮಾತಾಡಬೇಕಿದೆ ಅಂತ ಹೇಳಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಸಕ್ಕರೆ ಇಲಾಖೆ ಸಚಿವ ಶಿವಾನಂದ ಪಾಟೀಲ್ ಎಲ್ಲಿ ಹೋಗಿದ್ದಾರೆ ಅನ್ನೋದು ಒಂದ್ ಕಡೆ ಪ್ರಶ್ನಾರ್ಥಕವಾಗಿದೆ. ಸಿಎಂ ಜೊತೆ ಮಾತುಕತೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪಾಟೀಲ್ ಅವರು. ಬಟ್ ಆದ್ರೆ ಸಚಿವರೇ ಇಲ್ಲ, ಉಸ್ತುವಾರಿ ಸಚಿವರು ಕೂಡ ಇಲ್ಲ. ಇದು ಸಮಸ್ಯೆ ಹೇಗ್ ಬಗೆಹರುತ್ತೆ ಅನ್ನುವಂತ ಪ್ರಶ್ನೆ. ಅಲ್ಲ, ಬಿಜಾಪುರ ಜಿಲ್ಲಾದಾಗ ಎಲ್ಲ 10.25 ಅದೇ ಅದಾವು ಎಲ್ಲಾನು. ಒಬ್ಬೊಬ್ರು ಮಾತಾಡ್ತಾರೆ. ಕೇಂದ್ರ ಸರ್ಕಾರದ ಪಾತ್ರ ಇದೆ. ಬರೀ ರಾಜ್ಯ ಸರ್ಕಾರ ಮೇಲೆ ಹೇಳೋದ್ರೆ ಆಗಂಗಿಲ್ಲ. ರಾಜ್ಯ ಸರ್ಕಾರ ಏನು ಮಾಡ್ಬೇಕು ಅಂತ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ಮ ವಿಜೇಂದ್ರ ಅವ್ರು ಹೆಂಗಿದ್ರು ಬೆಳಗಾವನಾಗ ಅದಾರ, ಬಿಜೆಪಿ ಅಧ್ಯಕ್ಷ ಅದಾರ. ಅವರಲ್ಲಿ ರೈತರು ಹೋರಾಟದಾಗ ಭಾಗವಹಿಸಿದಾರೆ. ಅವ್ರಿಗೂ ನೀವು ವಿನಂತಿ ಮಾಡ್ಕೋಬೇಕು. ಅವ್ರು ಹೇಳ್ಬೇಕು ಏನಂದ್ರೆ, ನೀವು ಪ್ರಧಾನಮಂತ್ರಿ ಕಡೆ ಒಂದು ಕೊಡಿಸಿ ಇವತ್ತು MRP ಏನು 9 ವರ್ಷ. ಯಾಕಂದ್ರೆ ನೀವೆಲ್ಲರೂ ಕೂಡ ಏನಾಗ್ತದೆ, ಸಕ್ಕರೆ ಬೆಲೆ ಸಿಕ್ಕಾಗ ಪ್ಲೀಸ್ ಇವ್ರು ನಾನು ಮಾತಾಡ್ತಾ ಇದ್ದೀನಿ. ಈಗ ಇದೆಲ್ಲ ಏನದ ಅಂದ್ರೆ ಕೇಂದ್ರ ಸರ್ಕಾರ, ನಾವೇನು ಹೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಗಣನೆಗೆ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ. ಯಾರು ಹೊರತು ಟೀಕೆ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಮಾಡಬೇಕಾಗಿದ್ದು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಮಾತಾಡ್ಬಂದಿದ್ರು ಒಬ್ಬರು ಶುಗರ್ ಇಂಡಸ್ಟ್ರಿಗಳು. ನಾನು ಯಾಕೆ ಆನಂದ್ ನೆಮ್ಮಗೌಡ ಕೂಡ ಮಾತಾಡಿದ್ದೀನಿ. ಇದು ತಿಳ್ತೀನಿ ಏನಪ್ಪ ಆನಂದ್ರೆ ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು. ಬೇರೆ ಯಾವಾಗ ಬಾಗಲಕೋಟೆ ಬರ್ತಿರೋದು ಏನೋ ಸ್ವಲ್ಪ ಕೆಲಸ ಐತಿ, ಮೇಟಿಯವರು ಹೋಗ್ತಿರ್ಕೊಂಡು ಬರ್ತಿರಲ್ಲ, ಒಂದೇನೋ ಕೆಲಸ ಐತಿ ಅಂತಂದ್ರು. ಆಲ್ಮಟ್ಟಿಗೆ ಬರ್ತೀರಾ, ಅಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಅವಾಗ ಇದು ನಾನು ಒಂದು ಸ್ವಲ್ಪ ಮಾಹಿತಿ ಪಡ್ಕೊಂಡು, ಯಾಕೆ ನನಗೆ ಜಾಸ್ತಿ ಜ್ಞಾನ ಇಲ್ಲದ್ರಾಗ ತಿಳ್ಕೊಂಡು ಅವ್ರು ಹೇಳಿದ್ರು, ಇಲ್ಲ ಸರ್ 9 ವರ್ಷ ಆಯ್ತೀಗ MRP ರಿವೈಸ್ ಮಾಡಿಲ್ಲ, ಒಂದು ಕೇಂದ್ರ ಸರ್ಕಾರ ಆಗ್ತದೆ. ಮತ್ತು ಎಥನಾಲ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ. ಎಥನಾಲ್ ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ, ಅದು 100% ಅವ್ರು ತಗೋತಾ ಇಲ್ಲ, ಬರೀ 40% ನಾವು ತಗೋತಾ ಇದ್ದಾರೆ ಅಂತಂದ್ರು.